ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಸರ್ಕಾರಿ ವೈದ್ಯನೊಬ್ಬ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ವೈದ್ಯ ನಿಯಮಿತವಾಗಿ ಗೈರು ಹಾಜರಾಗುತ್ತಾ ಖಾಸಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇದೆ. ರಾಜ್ಯದ ಬಡ ರೋಗಿಗಳಿಗೆ ಅನುಕೂಲವಾಗಲಿ ಅಂತ ಸರ್ಕಾರದಿಂದ ನೇಮಕಗೊಂಡಿರುವ ವೈದ್ಯ ಸರ್ಕಾರಿ ಆಸ್ಪತ್ರೆಗೆ ಕೇವಲ ಚಕ್ಕರ್ ಹೊಡೆದು ಖಾಸಗಿ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಎಲುಬು ಕೀಲು ತಜ್ಞರಾಗಿರುವ ಎಂಬಿ ತಡಹಾಳ ಎಂಬ ಸರ್ಕಾರಿ ವೈದ್ಯ ನಿರಂತರವಾಗಿ ಸರ್ಕಾರಿ ಆಸ್ಪತ್ರೆಗೆ ಗೈರು ಹಾಜರಾಗಿದ್ದು ಸರ್ಕಾರಿ ವೇತನ ಪಡೆದುಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ನಡೆ ಬಡ ರೋಗಿಗಳಿಗೆ ಅನ್ಯಾಯವಾಗ್ತಾ ಇದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಕಾಯುವ ರೋಗಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಎಂಬ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಷಯ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ಬಂದಿದ್ರೂ ಇದುವರೆಗೂ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಿರಂತರ ಗೈರು ಹಾಜರಾಗಿರುವ ವೈದ್ಯನ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ರಾಮದುರ್ಗದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎಷ್ಟು ಇದನ್ನ ಮಾಡಿರಿ ಸರ್, ಒಳ್ಳೆ ಪಬ್ಲಿಕ್ನಾಗ ಮಾತಾಡೋದು ಬೇಡ, ಬರ್ರಿ ಸರ್ ಅಷ್ಟೇ. ಈಗ ಇದು ಪೇಷಂಟ್ ಅದಾವ ಇಲ್ಲ ನೋಡ್ಕೋರಿ ಮೊದಲ, ಆಮೇಲೆ ನಮ್ಗೆ ಹೇಳ್ರಿ. ಈಗ ನಮಗೆ ಇಷ್ಟು ಹಿಂಗಾದ್ರೆ ನಾವು ಬಿಟ್ಟು ಬಿಡ್ತೇವೆ ಅಂದ್ರೆ ಏನ್ ಸರ್ ಇದು? ನೀವು ಮಾತಾಡೋದು ಮಾತಾಡಲಿ ನಿಮ್ದು, ಯಾಕಂದ್ರೆ ನೀವು ಪಬ್ಲಿಕ್ ಸರ್ವಿಸ್ ಕೊಡ್ಬೇಕು ಬೇಡ ಸರ್. ಹಿಂಗಾದ್ರೆ ಏನಿದೆ ಅಲ್ಲ ಸರ್, ನಿಮ್ಮ ಪದ್ಧತಿ ಅಲ್ಲದ. ಮೊದಲು ಸರ್ಕಾರದಾಗ ನೋಡ್ರಿ, ಆಮೇಲೆ ನೋಡ್ರಲ್ಲ. ಬಂದು ನೋಡ್ತೀನಿ, ಬರ್ರಿ 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 ಬರ್ರಿ.